ಪಾಕ್ ಬಹವಾಲ್ಪುರದ ಒಂದರಲ್ಲೇ 30 ಉಗ್ರರ ಬಲಿಯಾಗಿದೆ. ತುಂಬಿ ತುಳುಕ್ತಾ ಇದೆ ಬಹವಾಲ್ಪುರ್ ಸರ್ಕಾರಿ ಆಸ್ಪತ್ರೆಗಳು. ಬಹವಾಲ್ಪುರ್ನಲ್ಲಿ ಇಂಟರ್ನೆಟ್ ಬಂದ್ ಮಾಡಿದೆ ಪಾಕಿಸ್ತಾನ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನ ತುಂಬಿ ತುಳುಕ್ತಾ ಇದ್ದಾರೆ. ಪಾಕ್ನ ಬಹವಾಲ್ಪುರ ಒಂದರಲ್ಲೇ 30 ಉಗ್ರರು ಬಲಿಯಾಗಿದ್ದಾರೆ. ಗಾಯಗೊಂಡಿರೋರನ್ನ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆಗಳು ಭರ್ತಿಯಾಗಿದ್ದು ಪಾಕಿಸ್ತಾನ ಬಹವಾಲ್ಪುರ್ನಲ್ಲಿ ಇಂಟರ್ನೆಟ್ ಬಂದ್ ಮಾಡಿದೆ. ಮಿಸೈಲ್ಗಳ ಸಿಡಿತಕ್ಕೆ ಹೆದರಿ ಓಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಬಹವಾಲ್ಪುರ್ ಒಂದರಲ್ಲೇ 30 ಉಗ್ರರು ಬಲಿಯಾಗಿದ್ದಾರೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. ಸರ್ಕಾರಿ ಆಸ್ಪತ್ರೆಗಳು ತುಂಬಿವೆ. ಉಗ್ರ ನೆಲೆಗಳನ್ನ ನಾಶಪಡಿಸಿದೆ ಭಾರತ. ಉಗ್ರರ ಕಂಟ್ರೋಲ್ ರೂಮ್ಗಳನ್ನ ಹುಡುಕಿ ಹೆಕ್ಕಿ ತೆಗೆದು 9 ಕಡೆ ದಾಳಿ ಮಾಡಿದೆ. ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್, ಹಿಜ್ಬುಲ್ ಮುಜಾಹಿದ್ದೀನ್ ಸೇರಿದಂತೆ ಹಲವು ಸಂಘಟನೆಗಳ ಮೇನ್ ಕಂಟ್ರೋಲ್ ರೂಮ್ಗಳು ಎಲ್ಲೆಲ್ಲಿವೆ ಅನ್ನೋದನ್ನ ಹುಡುಕಿ ಧ್ವಂಸ ಮಾಡಿವೆ. ಹಫೀಜ್ ಸಯೀದ್ ಮಸೀದಿ ಧ್ವಂಸ ಆಗಿದೆ. ಮಸೂದ್ ಅಜರ್ ಮದರಸಾ ಧ್ವಂಸ ಆಗಿದೆ. ಡ್ರೋನ್ ಬಳಸಿ ಪಾಕ್ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಲಾಗಿದ್ದು ಗುಪ್ತಚರ ಸಂಸ್ಥೆಗಳ ಸಹಕಾರದಿಂದ ಡ್ರೋನ್ ದಾಳಿ ನಡೆದಿದೆ. ಡ್ರೋನ್ ಮತ್ತು ಯುದ್ಧ ವಿಮಾನಗಳನ್ನ ಬಳಸಿ ಮಿಸೈಲ್ ಫೈರ್ ಮಾಡಿದ್ದಾರೆ. ಡ್ರೋನ್ ಮತ್ತು ಫೈಟರ್ ಜೆಟ್ಗಳ ಮೂಲಕ ಮಿಸೈಲ್ ಫೈರ್ ಮಾಡಿದ್ದಾರೆ. 5 ಪಾಕ್ ಆಕ್ರಮಿತ ಕಾಶ್ಮೀರದ ಉಗ್ರರ ತಾಣಗಳು, 4 ಪಾಕಿಸ್ತಾನದ ಒಳಗಿನ ಉಗ್ರರ ತಾಣಗಳು ಡ್ರೋನ್ ಮತ್ತು ಫೈಟರ್ ಜೆಟ್ಗಳನ್ನ ಬಳಸಿ ಸತ್ರು ರೀತಿಯಲ್ಲೇ ಉತ್ತರ ಕೊಡಬೇಕು. 30-40 ವರ್ಷದಿಂದ ಬರೀ ಈ ಟೆರರಿಸಮ್ ಮಾಡ್ಕೊಬತ್ತವ್ರೆ. ಇದನ್ನೆಲ್ಲ ನಿಂತೋಗ್ಬಿಡ್ಬೇಕು. ಇದೆಲ್ಲ ಒಂದೇ ಟ್ರಿಪ್ಪು ಇಂಡಿಯಾದವರು ನಿಲ್ಲಿಸ್ಬಿಟ್ಟು ಪುನಃ ಒಳ್ಳೆ ಪಾಕಿಸ್ತಾನನ ಕಟ್ಟಿ ನೀಟಾಗಿ ನಮ್ಮ ಭಾರತ ದೇಶದಂಗೆ ಹೆಂಗೆ ನೀಟಾಗಿ ಒಳ್ಳೆ ದೇಶ ಆಗೈತೆ ಹಂಗೆ ಅದೇ ಪಾಕಿಸ್ತಾನ ಅದೇ ರೀತಿ ಒಳ್ಳೆ ದೇಶ ಆಗಿ ನೀಟಾಗಿ ಅಲ್ಲೂ ಪ್ರಜಾಪ್ರಭುತ್ವವಾಗಿ ನೀಟಾಗಿ ಇದನ್ನು ಮಾಡ್ಕೊ ಹೋಗ್ಬೇಕು ಅಂತ ಫಸ್ಟು ನಮ್ಮ ಭಾರತ ದೇಶದಲ್ಲಿರೋರ ಒಳಗಿರೋ ಶತ್ರುಗಳನ್ನ ಫಸ್ಟು ಈ ಟೈಮಲ್ಲೇ ಇವ್ರನ್ನೂ ಮಟ್ಟ ಹಾಕಬೇಕು. ಇವರು ಕೇವಲವಾಗಿ ಮಾತಾಡೋದು, ಬೇರೆ ದೇಶಗಳ ಬಗ್ಗೆ ಹಗುರವಾಗಿ ಮಾತಾಡೋದು ಇವೆಲ್ಲ ಬಿಟ್ಬಿಡ್ಬೇಕು. ಫಸ್ಟ್ ಏನಪ್ಪ ಅಂತ ಅಂದರೆ ಫಸ್ಟು ನಾವು ಪಾಕಿಸ್ತಾನನ ಹೆಂಗೆ ಕ್ಲೀನ್ ಮಾಡಬೇಕಂತ ಹೊರಡ್ತೀವೋ ನಮ್ಮ ದೇಶನೂ ಹಂಗೆ ಒಳಗಿರೋನು ಕ್ಲೀನ್ ಮಾಡ್ಕೋಬೇಕು. ಸರ್ ಅದೊಂದು ಸಕ್ಸಸ್ ಆಗಿದೆ. ಅದೊಂದು ಹೆಸರೇ ಒಂದು ಸಿಂಧೂರತೆ ಇಟ್ಟು ಒಂದು ಅಟ್ಯಾಕ್ ಮಾಡಿದ್ದಾರೆ. ಅದಂತೂ ಹೆಮ್ಮೆ ಪಡುವಂಥ ವಿಷಯ ಸರ್. ನಮಗೆ ಈಗ ಕೇಳಿ ನಮಗೆ ಖುಷಿ ಆಯಿತು. ಮುಂದಿನ ದಿನಮಾನದಲ್ಲಿ ನಮ್ಮ ದೇಶದ ಯೋಧರು ಭಾಳ ಗಟ್ಟಿಯಾಗಿದ್ದಾರೆ ಸರ್. ನಮ್ಮ ದೇಶದ ಭದ್ರತೆ ಭಾಳ ಗಟ್ಟಿಯಾಗಿದೆ. ಮುಂದೆ ಯಾವುದಕ್ಕೂ ನಮ್ಮ ದೇಶ ಬಗ್ಗಲ್ಲ ಅಂತ ಹೇಳ್ಬೋದು ಸರ್. ಅಷ್ಟೇ ಅಲ್ಲಿರಾಗ ಪಾಕಿಸ್ತಾನದಲ್ಲಿರೋಂಥ ಅಮಾಯಕ ಜನಗಳ ಬಗ್ಗೆ ನಮಗೇನು ಇದು ಇಲ್ಲ, ಅವ್ರ ಮೇಲೆ ಇದು ಇಲ್ಲ, ಬೇಜಾರಿಲ್ಲ. ಈ ಉಗ್ರಗಳ ಚಟುವಟಿಕೆ ನಿಯಂತ್ರಣ ಮಾಡದೇ ಇರೋದು ಆ ದೇಶದ ಸಮಸ್ಯೆ, ಆ ಜನದ ಸಮಸ್ಯೆಯಲ್ಲಿ, ಆ ರಾಜಕೀಯ ವ್ಯವಸ್ಥೆಯಲ್ಲಿ ಹಾಳಾಗಿದ್ದ ಕಾರಣ ಏನಂದರೆ ಅಲ್ಲಿ ಏನಾಗ್ತಾ ಇದೆ, ಉಗ್ರಗಾಮಿಗಳಿಂದ ಅಲ್ಲಿ ಅಮಾಯಕ ಜನಗಳು ಕೂಡ ತೊಂದರೆ ಪಡ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೊಂಥರ ಹೇಡಿ ದೇಶ ಮೊದಲಿಂದನೂ ಮಾಡ್ತಾ ಬಂದಿದೆ. ಅದೇನು ಹೊಸದಾಗಿ ಏನಲ್ಲ, ಅದು ಕುತಂತ್ರದ ದೇಶ ಅಂತ ಎಲ್ಲ ಗೊತ್ತಿದೆ. ಅದಕ್ಕೆ ಸರಿಯಾದ ಪಾಠ ಈ ಸಲ ಕಲಿಸ್ತೇವೆ. ಮಾಡಬೇಕು, ಆ್ಯಕ್ಚುಲಿ ಮಾಡಿದ್ರೇ ಅವ್ರು ಬಗ್ ಬಡಿಯೋಕ್ಕಾಗೋದು. ಇನ್ನೊಂದು ಸಲ ನಮ್ಮ ಇಂಡಿಯಾದ್ದು ಇದಕ್ಕೆ ಬರಬಾರ್ದು. ಅವರು ಭಾಳ ಹೆಮ್ಮೆಯ ವಿಷಯ. ಇವತ್ತು ರಾತ್ರಿ ನಡೆದಂಥ ಒಂದು ವಾಯು ದಾಳಿ
ಪಾಕಿಸ್ತಾನದಲ್ಲಿ ಮಾಡಿದಂಥ ಉಗ್ರ ಸ್ಥಾನಗಳಲ್ಲಿ ಅಡಿಗೆ ಕುಳಿತಂಥ ಉಗ್ರರನ್ನು ಹೊಡಿಲಿಕ್ಕೆ ಮಾಡಿದಂಥ ಒಂದು ಪ್ರತೀಕಾರ ದಾಳಿ ಇದು ಒಂದು ನಮ್ಮ ಭಾರತದ ಉದ್ದೇಶವೇನೆಂದರೆ ಭಾರತ ದೇಶ ಅಲ್ಲಿ ಅಡಿಗೆ ಕುಳಿತಂಥ ಮತ್ತು ಪ್ರಶಿಕ್ಷಣ ಶಿಬಿರಗಳ ಉಗ್ರವಾದಿಗಳ ಸಂಘಟನೆಗಳ ಏನು ಒಂದು ಶಿಬಿರ ಇತ್ತು ಅವನ ಧ್ವಂಸಗೊಳಿಸಿಕೆ ಇತ್ತು. ಬೇರೆ ಒಂದು ಪಾಕಿಸ್ತಾನ ನಾಗರಿಕರನ್ನು ಹೊಡೆಯಲಿಕ್ಕೆ ಇಲ್ಲದು, ಕೇವಲ ಇದು ಉಗ್ರ ಸಂಘಟನೆಗಳ ಮೇಲಿನ ಪ್ರತೀಕಾರದ ದಾಳಿ. ಏಕೆಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಏಪ್ರಿಲ್ 22ರ ಬಾಯ್ಸರನ್ ನರಮೇಧದಲ್ಲಿ ಏನು 26 ಜನರು ಹತರಾಗಿದ್ದರು. ಅವರ ಒಂದು ಸಾಂತ್ವನ ಹೇಳಲಿಕ್ಕೆ ಒಂದು ದಂಪತಿಗಳ ಜೋಡಿ, ಅದರಲ್ಲಿ ಗಂಡನನ್ನು ಕೊಂದು ಒಂದು ಹೆಂಡತಿ ಯಾವ ರೀತಿ ಅಳ್ತಾಳೆ, ಅವಳಿಗೆ ನೋವನ್ನು ಉಂಟು ಮಾಡಿತ್ತು ನರರಾಕ್ಷಸರು. ಅದರ ಪ್ರತಿಯಾಗಿ ಆಪರೇಷನ್ ಸಿಂಧೂರ್ ಅಂತ ಒಂದು ಆಪರೇಷನ್ ಕೈಗೊಂಡು ಕಾರ್ಯಾಚರಣೆ ಕೈಗೊಂಡು ವಾಯುದಾಳಿ ನಡೆಸಿ ಅದಕ್ಕೆ ಯಶಸ್ವಿಯಾಗಿ ನಡೆಸಿಕೊಂಡು ನಮ್ಮ ಭಾರತ ಯಶಸ್ವಿಯಾಗಿದೆ. ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳಕ್ಕೆ ಬಯಸ್ತಿದ್ದೇನೆ. ಏಕೆಂದರೆ ಈಗಾಗಲೇ ನಾವು ಎಷ್ಟು ಸಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಉಗ್ರವಾದಗಳ ಬಗ್ಗೆ, ಪಾಕಿಸ್ತಾನ ಪೋಷಿತ ಉಗ್ರ ಸಂಘಟನೆಗಳ ಬಗ್ಗೆ, ಉಗ್ರ ಶಿಬಿರಗಳ ಬಗ್ಗೆ ಹೇಳಿದ್ದೀವಿ. ಆದರೂ ಅಂತಾರಾಷ್ಟ್ರೀಯ ಒತ್ತಡ ಇದ್ದರೂ ಪಾಕಿಸ್ತಾನ ಅವರನ್ನು ಪೋಷಿತ ಮತ್ತು ಅವರ ಶಿಬಿರಗಳಿಗೆ ಅನುಮತಿ ಕೊಟ್ಟು ಅವರ ಸೇನೆಯಿಂದ ಪ್ರಚೋದಿಸಿ ನಮ್ಮ ಭಾರತದ ಗಡಿಯಲ್ಲಿ ನುಸುಳಿಕೆ ಮಾಡಿ ಭಾರತದಲ್ಲಿ ಹೀನ ಕೃತ್ಯಗಳನ್ನು ಎಸಗುವಂಥ ಕೃತ್ಯಗಳನ್ನು ಮಾಡ್ತಾ ಬಂದಿತ್ತು. ಅದಕ್ಕೆ ಪ್ರತೀಕಾರವಾಗಿ ಈ ಉಗ್ರವಾದಿ ಸಂಘಟನೆಗಳ ಶಿಬಿರಗಳನ್ನು ಧ್ವಂಸ ಮಾಡಲಿಕ್ಕೆ ಆಪರೇಷನ್ ಸಿಂಧೂರ್ ಕೈಗೊಂಡು ಇವತ್ತು ರಾತ್ರಿ ನಮ್ಮ ಸೇನೆ ಸಕ್ಸಸ್ ಆಗಿದೆ. ಇವತ್ತು ರಾತ್ರಿ ನಡೆದಂಥ ಒಂದು ವಾಯು ದಾಳಿ ತುಂಬ ಖಂಡನೀಯ, ಬಹಳ ಖಂಡನೀಯ. ಭಾರತೀಯರಿಗೆ ಬಹಳ ನೋವಾಗಿದೆ. ಆದ್ರಿಂದ ಇಂಥ ಕೆಲಸ ಆಗಬಾರ್ದು ಯಾವುದೇ ಕಾರಣಕ್ಕೂ. ಅದೇ 26 ಜನ ಕಳ್ಕೊಂಡಿದ್ದೀವಿ ನಾವು ಪಹಲ್ಗಾಮ್ನಲ್ಲಿ. ಹೌದೌದು, ಸರಿಯಾಗಿ ಮಾಡಿದ್ದಾರೆ ಈಗ ಇಂಡಿಯನ್ ಮಿಲಿಟರಿ ಅವರು. ಹೌದು, ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ. ಈಗ ಏನು ಕರೆಕ್ಟ್ ಆಗಿ ಮಾಡಿರೋದು ಕರೆಕ್ಟೇ ಇದೆ. ಈಗ ಮಾಡಿರೋ ಸರಿಯಾಗಿದೆ. ಹೌದೌದು, ನಿಜ. ಯಾಕಂತಂದ್ರೆ ಆ ದುಃಖ ಇದೆಯಲ್ಲ, ಪಹಲ್ಗಾಮ್ನಲ್ಲಿ ಅಮಾಯಕ ಭಾರತೀಯರನ್ನ, ಹಿಂದೂಗಳನ್ನ ಹತ್ಯೆ ಮಾಡಲಾಗಿತ್ತು. ಅದಕ್ಕೆ ಪ್ರತೀಕಾರ ಕಾಯ್ತಾ ಇದ್ರು. ಹಾಗಾಗಿ ಭಾರತೀಯ ಸೇನೆ ಆ ಒಂದು ರಿವೆಂಜ್ ಅನ್ನ ತೀರಿಸಿಕೊಳ್ಳುವಂತ ಕೆಲಸವನ್ನ ಮಾಡಿದ. ಹಾಗಾಗಿ ಭಾರತೀಯ ಸೇನೆಗೆ ಎಲ್ಲರೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಥ್ಯಾಂಕ್ ಯು. ಇದು ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ಜೊತೆ ಗುರುರಾಜ್ ಸುಗಾರ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.